ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು 5ನೇ ಮತ್ತು 6ನೇ ಅಂಶದ ಕುರಿತು ಅಧ್ಯಯನವನ್ನ ಕೈಗೊಂಡಿದ್ವಿ. ಹಾಗಾಗಿ ಇವತ್ತಿನ ದಿನ 7ನೇ ಅಂಶದ ಬಗ್ಗೆ ಚರ್ಚೆಯನ್ನ ನಾವೆಲ್ಲರೂ ಮಾಡೋಣ. ಹಾಗಾಗಿ ವಚನ ಸಾಹಿತ್ಯದ ಆಶಯದಲ್ಲಿ 7ನೇ ಅಂಶ ಅಂದ್ರೆ ಇಲ್ಲಿ ಹೇಳ್ತಾರೆ ವಿನೂತನ ತತ್ವಗಳ ಪರಿಚಯ. ಯಾವ್ಯಾವೋ ವಿನೂತನ ತತ್ವಗಳ ಪರಿಚಯ. ಯಾವ ಯಾವ ತತ್ವಗಳನ್ನ ಶಿವಶರಣರು ಅಥವಾ ವಚನಕಾರರು ತಮ್ಮ ಒಂದು ವಚನ ಸಾಹಿತ್ಯದ ಆಶಯದಲ್ಲಿ ಇಡಬೇಕು ಅಂತ ಹೇಳಿ ಇಚ್ಛಿಸಿದ್ರು ಅಂತ ನಾವು ನೋಡೋದಾದ್ರೆ ಕಾಯಕ ಆಗಿರ್ಬೋದು, ದಾಸೋಹ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಮತ್ತೆ ಲಿಂಗ, ಈ ಒಂದು ತತ್ವಗಳ ಪರಿಕಲ್ಪನೆಯನ್ನು ಕೂಡ ಅವರು ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಶಿವಶರಣರ ಅಥವಾ ವಚನಕಾರರ ಶರಣರ ಒಂದು ಮನಸ್ಥಿತಿ ಅಥವಾ ಆಲೋಚನೆಗಳು ಏನಿತ್ತು ಅಂತಂದ್ರೆ, ಇಡೀ ಸಮಾಜವನ್ನ ಪರಿವರ್ತನೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತ ಆಲೋಚನೆಗಳು ಮತ್ತು ಆಚಾರಗಳು ಬದಲಿಯಾಗಬೇಕು. ಬದಲಾವಣೆಗೊಂಡಾಗ ಮಾತ್ರ ಅಲ್ಲೇನಾಗ್ತದೆ, ಆ ಒಂದು ಎಲ್ಲಾ ಜನತೆಗೆ ನ್ಯಾಯ ಸಿಗುವಂತಾಗ್ತದೆ ಅನ್ನುವ ಒಂದು ಮಾತನ್ನ ಅವರು ಆಲೋಚಿಸಿಕೊಂಡೆ ತದನಂತರ ವಿನೂತನ ತತ್ವಗಳನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೆ ಅವರೆಲ್ಲ ಮುಂದಾಗ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಹುಟ್ಟಿರ್ತಕ್ಕಂತ ವ್ಯಕ್ತಿ, ಅವನು ಶ್ರೇಷ್ಠ ಜಾತಿಯಲ್ಲಿರ್ಲಿ ಅಥವಾ ಅವನು ಶ್ರೀಮಂತನಾಗಿರ್ಲಿ, ಬಡವ ಆಗಿರ್ಲಿ, ಕನಿಷ್ಠ ಜಾತಿ ಇರ್ಲಿ, ಆ ಯಾವುದೇ ವ್ಯಕ್ತಿ ಇದ್ರೂ ಕೂಡ ಅಲ್ಲಿ ಏನ್ ಮಾಡ್ಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕಾಯಕವನ್ನ ಮಾಡಬೇಕು, ಕೆಲಸವನ್ನ ಮಾಡಬೇಕು. ಯಾವ ಕೆಲಸದಿಂದ ಬಂದಿರತಕ್ಕಂತ ಹಣ ಏನಿದೆಯಲ್ಲ, ಆ ಬಂದಿರತಕ್ಕಂತ ಕಾಯಕದಿಂದ ಬಂದಿರತಕ್ಕಂತ ಹಣದಲ್ಲಿ ತಾನು ತನ್ನ ಒಂದು ಹೊಟ್ಟೆಯನ್ನ ತುಂಬಿಸಿಕೊಂಡು ತದನಂತರ ಏನು ಉಳಿದಿರ್ತದಲ್ಲ ಅದನ್ನ ದಾಸೋಹ ರೂಪದಲ್ಲಿ ಹಂಚುವಂತದ್ದು, ಪ್ರಸಾದ ರೂಪದಲ್ಲಿ ಹಂಚುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಕಟ್ಟಿಕೊಡ್ತಾರೆ. ಇನ್ನು ಲಿಂಗದ ಪರಿಕಲ್ಪನೆ, ಲಿಂಗದ ತತ್ವದ ಪರಿಕಲ್ಪನೆ ಅಂತಂದ್ರೆ ನಾವು ಈ ಹಿಂದೆ ಈ ಒಂದು ವಚನ ಸಾಹಿತ್ಯದ ಆಶಯವನ್ನ ಅಭ್ಯಾಸ ಮಾಡಬೇಕಾದ್ರೆ ನಾವು ಓದಿದ್ವಿ. ಅಂದ್ರೆ ಎಲ್ಲ ವ್ಯಕ್ತಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಕಾಣುವಂಥದ್ದು ಅಲ್ಲ, ನಮ್ಮಲ್ಲಿಯೇ ದೇವರಿದ್ದಾನೆ ಅಂತಕ್ಕಂಥ ಒಂದು ತತ್ವಗಳ ಪರಿಚಯವನ್ನು ಕೂಡ ಇಲ್ಲಿ ಮುಂದುವರಿಸುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವರು ವಿನೂತನ ತತ್ವಗಳನ್ನ ಪರಿಚಯ ಮಾಡಿದ್ರೆ ಯಾವ್ಯಾವ, ಕಾಯಕ 1, 2 ದಾಸೋಹ, 3 ಪ್ರಸಾದ, 4ನೇದು ಲಿಂಗ ಅಂತಕ್ಕಂಥ ಒಂದು ವಿನೂತನ ತತ್ವಗಳನ್ನು ಕೂಡ ಕಾಣಿಕೆಯ ರೂಪದಲ್ಲಿ ಕೊಟ್ಟರು ಅನ್ನುವ ಅಂಶವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ಒಂದು ಲಿಂಗ, ಕಾಯಕ ಮತ್ತೆ ಪ್ರಸಾದ, ದಾಸೋಹ, ಈ ವಿನೂತನ ತತ್ವಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಫಲಕಾರಿ ಆದವು ಅಂತ ನಾವು ನೋಡೋದಾದ್ರೆ, ಯಾವಾಗ ಸಮಾಜವನ್ನ ತಿದ್ದಬೇಕು ಅಂತ ಹೇಳಿ ಆಲೋಚನೆಗೊಂಡಿದ್ರು ಆವಾಗ್ಲೇ ಮಾತ್ರ ಈ ತತ್ವಗಳು ಉಪಯೋಗ ವರ್ಕ್ ಆಗ್ಲಿಕ್ಕೆ ಪ್ರಾರಂಭವಾಗ್ತವೆ ಅಂತಕ್ಕಂಥ ಒಂದು ನಿರ್ಧಾರವನ್ನ ಆ ಶಿವಶರಣರು ವಚನಕಾರರೆಲ್ಲ ಆಲ್ರೆಡಿ ಮಾಡ್ಕೊಂಡಿದ್ರು. ಹಾಗಾಗಿ ಲಿಂಗ, ಕಾಯಕ, ಪ್ರಸಾದ, ದಾಸೋಹದಂತಹ ಸಮಾನತೆಯನ್ನ ತೋರುವ ತತ್ವಗಳನ್ನ ತಂದರು. ಲಿಂಗ ಜನತೆಯ ಕೈಗೆ ದೇವರನ್ನ ತಂದು ಕೊಟ್ಟಿತು ಹೇಳಿಲ್ಲ. ಎಲ್ಲಾ ಜನರು ಕೂಡ ಅಭಿಲಾಷೆಯನ್ನ ಹೊತ್ತಿರ್ತಾರೆ, ನಾನು ದೇವರನ್ನ ಕಾಣಬೇಕು, ನಾನು ದೇವರ ಪೂಜೆಯನ್ನ ಮಾಡಬೇಕು ಅಂತೇಳಿ ಎಲ್ಲಾ ಜನರಲ್ಲಿ ಅಭಿಲಾಷೆ ಏನಿತ್ತಲ್ಲ, ಆ ಅಭಿಲಾಷೆಯನ್ನ ಪೂರ್ಣಗೊಳಿಸುವಂತ ಕೆಲಸಕ್ಕೆ ಶಿವಶರಣರು ಮುಂದಾಗ್ತಾರೆ. ಯಾವಾಗ ಲಿಂಗ ಬಂತು, ಆ ಲಿಂಗವನ್ನ ಅಂಗೈಯಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡ್ತಕ್ಕಂಥ ಒಂದು ತತ್ವವನ್ನು ಕೂಡ ಪರಿಚಯ ಮಾಡ್ಕೊಳ್ತಾರೆ. ಆಗ ಹೇಳ್ತಾರೆ, ಅಲ್ಲದೆ ಯಾರು ತಮಗೆ ದೇವಸ್ಥಾನಕ್ಕೆ ಪ್ರವೇಶ ಸಾಧ್ಯವಿಲ್ಲ, ನಾವು ಕೀಳು ಎಂದು ಭಾವಿಸಿದ್ದರೋ ಅವರಿಗೆ ನೀವು ಕೀಳಲ್ಲ, ದೇವರು ನಿಮ್ಮೊಳಗೆ ಇದ್ದಾನೆ ಎಂಬ ಧೈರ್ಯ, ಆತ್ಮಸ್ಥೈರ್ಯ ತುಂಬಿದರು ಅನ್ನೋದು ಆಗಲೇ ಹೇಳಿದೆ, ಇಲ್ಲಿ ಹೇಳ್ಬೇಕಾದ್ರೆ. ಹಾಗಾಗಿ ಯಾವ ಕಾಯಕ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕಾಯಕ ಮಾಡಬೇಕು. ಕಾಯಕದ ನಂತರ ಉಳಿದ ಕಾಯಕದ ಹಣ ಏನಿತ್ತಲ್ಲ, ಫಲ ಏನಿತ್ತಲ್ಲ, ಆ ಫಲವನ್ನ ಏನ್ ಮಾಡ್ಬೇಕು, ದಾಸೋಹದ ಪ್ರಸಾದದ ರೂಪದಲ್ಲಿ ಹಂಚುವಂಥದ್ದು. ಹಾಗಾಗಿ ಅಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತಕ್ಕಂಥ ಒಂದು ಆಲೋಚನೆಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವೇ. ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ಕೊಂಡಿದ್ದೆ ಆದ್ರೆ, ತನ್ನ ದುಡಿತವನ್ನ ತಾನೇ ಮಾಡ್ಕೊಂಡಿದ್ದೆ ಆದ್ರೆ ಒಬ್ಬ ಭಿಕ್ಷುಕನು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ವ್ಯಕ್ತಿಯು ಕೂಡ ಬಡವನಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ. ಎಲ್ಲರೂ ದುಡಿದಾಗ ಆ ಒಂದು ಸಮಾಜ ಸಮಾನತೆಯ ಸಮಾಜವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಯಾವ ರಾಜನೂ ಇರುವುದಿಲ್ಲ, ಯಾವ ಮಂತ್ರಿನೂ ಇರುವುದಿಲ್ಲ, ಯಾವ ಶ್ರೀಮಂತನೂ ಇರುವುದಿಲ್ಲ, ಯಾವ ಬಡವನೂ ಇರುವುದಿಲ್ಲ.
ಮಾತನ್ನ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಅಲ್ಲವಪ್ಪ ಎಷ್ಟು ಮುಖ್ಯವಾದ ಅಂಶಗಳನ್ನ ಹೇಳಲಿಕ್ಕೆ ಮುಂದಾಗ್ತದೆ ವಿದ್ಯಾರ್ಥಿಗಳೇ ಅಂತಂದ್ರೆ, ಇಷ್ಟೇ ವಚನಗಳನ್ನ ಓದಿದ್ರು ಕೂಡ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಅಲ್ಲೇ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಎಷ್ಟೋ ದೇವರುಗಳನ್ನ ಸುತ್ತಿ ಬಂದ್ರು ಕೂಡ ನನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದು ಕೆಟ್ಟ ಆಲೋಚನೆಗಳನ್ನ ಹೊರಗೆ ಹಾಕಿದಾಗ ಮಾತ್ರ ನಾ ಹಾಡಿರ್ತಕ್ಕಂಥ ವಚನಕ್ಕೂ ಶ್ರೇಷ್ಠತೆ ಬರ್ತದೆ, ನಾನು ಪೂಜಿಸಿರ್ತಕ್ಕಂಥ ದೇವರಿಗೂ ಶ್ರೇಷ್ಠತೆ ಬರ್ತದೆ ಅನ್ನೋ ಒಂದು ಅಂಶವನ್ನ ನನ್ನ ಮಾತಿನ ಮೂಲಕ ಕಟ್ಟುವಂತಹ ಕೆಲಸವನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇಂಥ ಒಂದು ವಿನೂತನ ತತ್ವಗಳನ್ನು ಕೂಡ ಹೊರತಂದಿರ್ತಕ್ಕಂಥದ್ದನ್ನ ಮಕ್ಕಳೇ ನಾವೆಲ್ಲ ಕಾಣ್ತಾ ಹೋಗ್ತೀವಿ. ಇನ್ನ ಮುಂದಿನ ಅಂಶ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಇಹಕ್ಕೆ ಗೌರವವನ್ನ ತರುವುದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ 21ನೇ ಶತಮಾನದಲ್ಲಿಯೂ ಕೂಡ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಈ ಒಂದು ಅಂಶವನ್ನ ಕೂಡ ನಾವು ಅಳವಡಿಸ್ಕೊಳ್ಳೇಬೇಕು ಅನ್ನೋ ಮಾತನ್ನು ಹೇಳ್ತೀವಿ ಅಲ್ವೇ. ಯಾವುದೇ ಒಂದು ಸಾಹಿತ್ಯ ಅನ್ನುವಂಥದ್ದು ನಿಂತ ನೀರು ಆಗೋದಿಲ್ಲ ವಿದ್ಯಾರ್ಥಿಗಳೇ. ಅಂದ್ರೆ ಆಯಾ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸಾಹಿತ್ಯ ಅಲ್ಲೇ ನಿಂತು ಹೋಗ್ತದೆ ಅನ್ನೋದು ಸುಳ್ಳು. ಅಂದ್ರೆ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಸಾಹಿತ್ಯ 21ನೇ ಶತಮಾನಕ್ಕೂ ಕೂಡ ಒಂದು ಜ್ಞಾನ ದೀವಿಗೆಯನ್ನ ಹಂಚ್ತದೆ. ಅಂದ್ರೆ ಸಾಹಿತ್ಯಕ್ಕೆ ಸಾವಿಲ್ಲ, ಸಾಹಿತ್ಯ ನಿರಂತರವಾಗಿ ಹೇಳ್ತಕ್ಕಂಥ ಒಂದು ನೀರು ಅಂತ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಹಾಗಾಗಿ ಇಹಕ್ಕೆ ಗೌರವವನ್ನ ತರುವಂತದ್ದು ನಾವೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಇವತ್ತು ನಾವು ಅಂತೀವಿ, ಅಯ್ಯೋ ನಾವೇನಾದ್ರೂ ಪಾಪ ಮಾಡಿದ್ರೆ ನಮಗೆ ನರಕದಲ್ಲಿ ಶಿಕ್ಷೆಯನ್ನ ಕೊಡ್ತಾನೆ, ನಾವ್ ಇನ್ನೊಬ್ರಿಗೆ ಏನಾದ್ರೂ ಅನ್ಯಾಯ ಮಾಡಿದ್ರೆ ಆ ಯಮ ನಮ್ಮನ್ನು ಕರ್ಕೊಂಡು ಹೋಗಿ ಕಥ ಕುದಿತಕ್ಕಂಥ ಎಣ್ಣೆಯಲ್ಲಿ ಬಿಸಾಕ್ಬಿಡ್ತಾನೆ, ಕೆಂಡದಲ್ಲಿ ನಮ್ಮನ್ನು ಎತ್ತಿ ಹಾಕ್ಬಿಡ್ತಾನೆ. ಅಯ್ಯೋ ಹೇಗಪ್ಪ ಬದುಕಬೇಕು ಅಂತಕ್ಕಂಥ ಆಲೋಚನೆಗಳನ್ನ ಇಟ್ಕೊಂಡು ನಾವು ಆ ಮೌಢ್ಯವನ್ನ ನಂಬ್ತಾ ಇರ್ತಕ್ಕಂಥ ಒಂದು ಬದುಕಿನಲ್ಲಿ ಸುಳ್ಳು, ಮೋಸ, ವಂಚನೆಯನ್ನ ಇವತ್ತಿನವರೆಗೂ ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಅಂದ್ರೆ ಶರಣರು ಈ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಈ ಒಂದು ಪರಿಕಲ್ಪನೆಯನ್ನ ಯಾಕೆ ಕಟ್ಟಿಕೊಟ್ರು ಅಂತಂದ್ರೆ, ನಾವು ಬದುಕ್ತಕ್ಕಂಥ ಸ್ಥಳ ಯಾವುದು? ಭೂಮಿ, ಇಹಲೋಕ, ಭೂಲೋಕ. ನಾವಿರ್ತಕ್ಕಂಥ ಈ ಒಂದು ಬದುಕಿನ ಉದ್ದಕ್ಕೂ ಕೂಡ ನಮ್ಮ ಬದುಕನ್ನು ಹೇಗೆ ಸಾರ್ಥಕ್ಯಗೊಳಿಸ್ಕೊಳ್ಬೇಕು ಅಂತಂದ್ರೆ, ಯಾವುದೇ ವ್ಯಕ್ತಿಗೆ ಅನ್ಯಾಯ ಮಾಡುವಂತದ್ದಾಗಬಾರ್ದು, ಯಾವುದೇ ವ್ಯಕ್ತಿಗೆ ಮೋಸ ವಂಚನೆಯನ್ನ ಮಾಡುವಂತದ್ದಾಗಬಾರ್ದು. ಹಾಗಾದಾಗ ಮಾತ್ರ ನಾವು ಶ್ರೇಷ್ಠ ಸ್ಥಾನಕ್ಕೆ ಹೋಗ್ತೀವಿ. ಅಂದ್ರೆ ಮೋಕ್ಷ ಅನ್ನುವಂಥದ್ದು ಎಲ್ಲೋ ಇರ್ತಕ್ಕಂಥ ಸ್ವರ್ಗದಲ್ಲಿ ಇಲ್ಲ, ಮೋಕ್ಷ ಅನ್ನುವಂಥದ್ದು ಇಲ್ಲೇ ಇದೆ ನೋಡಿ. ಒಂದು ವೇಳೆ ನಾವೇನಾದ್ರೂ ಹಸುವು ನೀಗಿದ್ರೆ, ಅಂದ್ರೆ ಒಂದು ವೇಳೆ ನಾವೇನಾದ್ರೂ ಈ ಒಂದು ಸಾವನ್ನ ಕಂಡ್ರೆ ಆ ಸಾವಿನಲ್ಲೇ ನಮ್ಮ ಇಹ ಮತ್ತು ಪರ ಗೊತ್ತಾಗ್ತದೆ. ಸ್ವರ್ಗ ಮತ್ತು ನರಕದ ಒಂದು ಪರಿಕಲ್ಪನೆ ಅಲ್ಲೇ ಸಿಕ್ಬಿಡ್ತದೆ. ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸಾವನ್ನ ಅನುಭವಿಸಿದ ಅಂತಂದ್ರೆ ಆ ವ್ಯಕ್ತಿಯನ್ನ ಇಡೀ ಜನತೆ, ಇಡೀ ಭೂಲೋಕ ಹೊಗಳ್ತಾ ಹೋಗ್ತದೆ, ಅವನನ್ನ ಕಾಡ್ಲಿಕ್ಕೆ ಆ ಜನತೆ ಮುಂದಾಗ್ತದೆ. ಯಾವ ವ್ಯಕ್ತಿ ಆ ಅನ್ಯಾಯವನ್ನ ಮಾಡಿರ್ತಾನೋ, ದುಷ್ಟ ವ್ಯಕ್ತಿ ಇರ್ತಾನೋ, ಆ ವ್ಯಕ್ತಿಗೆ ನಾವೆಲ್ಲ ಏನ್ ಹೇಳ್ತೀವಿ? ಶಾಪ ಆಗ್ತೀವಿ. ಚಲೋ ಆಯ್ತು ಬಿಡಪ್ಪ, ಅವನು ಹೋಗಿತ್ತು. ಇಲ್ಲೇ ಸ್ವರ್ಗ ಮತ್ತು ನರಕಗಳ ಕಲ್ಪನೆ ಇದೆ ಅನ್ನೋ ಒಂದು ಅರ್ಥವನ್ನ ವಚನಕಾರರು ಕಟ್ಟಿಕೊಡ್ತಾರೆ. ಹಾಗಾಗಿ ಹೇಳ್ತಾರೆ, ಇಹಕ್ಕೆ ಗೌರವವನ್ನ ತರುವುದು. ಹಾಗಾಗಿ ಎಲ್ಲೋ ಇರ್ತಕ್ಕಂಥ ಪರಲೋಕದ ಆಸೆಯನ್ನ ಹೊರಬೇಡ್ರಿ. ಎಲ್ಲೋ ನನಗೆ ಪರಲೋಕಕ್ಕೆ ಹೋದಾಗ ನನಗೆ ಮೋಕ್ಷ ಸಿಗ್ತದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಇಟ್ಕೊಳ್ಬೇಡಿ. ಅದನ್ನ ಬಿಟ್ಟು ನಾವು ಏನು ಭೂಮಿಯಲ್ಲಿ ಬದುಕ್ತಾ ಇದ್ದೀವೋ ಅಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕಬೇಕು ಅನ್ನುವ ಅಂಶವನ್ನು ಕೂಡ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ಹೇಳ್ತಾ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ, ನಮ್ಮ ಸುತ್ತಲಿನ ಬದುಕಿಗೆ ಮುಖ್ಯ ಸ್ಥಾನವನ್ನ ನೀಡಿರಲಿಲ್ಲ. ಮೇಲಿನ ಲೋಕದಲ್ಲಿ ಉತ್ತಮಿಕೆಯನ್ನ ಗಳಿಸುವ ಬರದಲ್ಲಿ ಇರುವ ಆನಂದವನ್ನ ಕಳೆದುಕೊಳ್ಳಿವಿರೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಇದು ಶರಣರು ಎತ್ತಿದ ಪ್ರಶ್ನೆ. ಇಹವನ್ನು ಸುಂದರಗೊಳಿಸಿಕೊಂಡಾಗಲೇ ಪರ ಸುಂದರವಾಗುತ್ತದೆ. ಯಾವುದೋ ಕಾಣದೇ ಇರ್ತಕ್ಕಂಥ ಲೋಕಕ್ಕಾಗಿ ಹವಣಿಸುವಂತ ನಾವು ನಮ್ಮ ಜೊತೆಗೆ ಇರ್ತಕ್ಕಂಥ ಇಡೀ ಜೀವನವನ್ನ ಆ ಲೋಕದಲ್ಲೇ ನಾವು ಕಳೆಯುವಂತಹ ಸಂದರ್ಭ ಇದ್ರೂ ಸಹ ಅಲ್ಲಿ ನಮ್ಮ ಒಂದು ಸುಂದರತೆಯನ್ನ, ಶ್ರೇಷ್ಠತೆಯನ್ನ ಅಲ್ಲಿ ಬಿಂಬಿಸ್ಲಿಕ್ಕೆ ಆಗ್ಲೇ ಇಲ್ಲ ಅಂತಂದ್ರೆ ನೀವು ಇದ್ದು ಲಾಭ ಏನು? ನೀವು ಪರಲೋಕದ ಚಿಂತೆ ಯಾಕೆ ಕೈಗೊಳ್ತೀರಾ ಅಂತಕ್ಕಂಥ ಮಾತನ್ನ ಶರಣರು ಹೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಹೇಳ್ತಾರೆ,
ಹೇಳ್ತಾರೆ, ಇಹವನ್ನ ತಿರಸ್ಕರಿಸ್ತಾರೆ, ಇಹವನ್ನ ತಿರಸ್ಕರಿಸಿ ಕೇವಲ ಪರವೇ ಶ್ರೇಷ್ಠ ಎನ್ನುವವರಿಗೆ ಆಗೊಂದು ಹೇಳ್ತಾರೆ ಮಾತನ್ನು ಹೇಳ್ತಾರೆ, ಕೊಟ್ಟ ಕುದುರೆಯನ್ನ ಏರಲರಿಯದೆ ಮತ್ತೊಂದು ಕುದುರೆಯನ್ನ ಬಯಸುವ ಪಲಾಯನವಾದಿಗಳು ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ. ಎಷ್ಟು ಶ್ರೇಷ್ಠ ಹೇಳ್ತಾನೆ ಅಂದ್ರೆ ನಮ್ಗೆ ದೇವರು ಕೊಟ್ಟು ಬಿಟ್ಟಿರ್ತಾನೆ, ಅದನ್ನ ಅನುಭವಿಸುವುದನ್ನ ಬಿಟ್ಟು ಇಲ್ಲದೇ ಇರ್ತಕ್ಕಂಥದ್ದನ್ನ ನಾವು ಅನುಭವಿಸ್ಲಿಕ್ಕೆ ಮುಂದಾಗ್ತೀವಲ್ಲ, ಅಂಥವರನ್ನ ಶಿವಶರಣರು ಪಲಾಯನವಾದಿಗಳು ಅಂತ ಕರೀತಾರೆ. ಕೊಟ್ಟ ಕುದುರೆಯನ್ನ ಏರುವುದನ್ನ ಬಿಟ್ಟು ಮತ್ತೊಂದು ಕುದುರೆಗಾಗಿ ಹವಣಿಸ್ತಾ ಇದ್ದೀರಲ್ಲ, ನಿಮ್ಮನ್ನ ಪಲಾಯನವಾದಿಗಳು ಅನ್ನಲಾರದೆ ಮತ್ತೇನು ಅನ್ನಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ನೀಡ್ತಾ ಹೋಗ್ತಾರೆ. ಹಾಗಾಗಿ ಹೇಳ್ತಾ ಹೋಗ್ತಾರೆ, ಮರ್ಥ್ಯವನ್ನ ಕರ್ತಾರನ್ನ ಕಮ್ಮಟವಾಗಿಸುವ ದಾರಿಯನ್ನ ಬೋಧಿಸಿದರು. ಹಾಗಾಗಿ ಇಹಕ್ಕೂ ಮತ್ತು ಪರಕ್ಕೂ ಎಲ್ಲಿ ವ್ಯತ್ಯಾಸ ಇಲ್ಲ, ಇಹದಲ್ಲಿ ನಾವು ಸುಖವಾಗಿ ಬಾಳ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಶಿವಶರಣರು ತಮ್ಮ ಒಂದು ವಚನ ಸಾಹಿತ್ಯದ ಆಶಯದಲ್ಲಿ ನಿರೂಪಿಸಿರ್ತಕ್ಕಂಥ ಕ್ಷಣವನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿನೂತನ ತತ್ವಗಳ ಪರಿಚಯವನ್ನ ಮಾಡಿಕೊಂಡ್ರೆ, ತದನಂತರ ಇಹಕ್ಕೆ ಗೌರವವನ್ನ ತರುವಂತಹ ಒಂದು ಪರಿಚಯವನ್ನು ಕೂಡ ನಾವಿಲ್ಲಿ ಮಾಡ್ಕೊಂಡ್ವಿ. ಒಟ್ಟಾರೆ ವಿದ್ಯಾರ್ಥಿಗಳೇ, ನಾವು ಇವತ್ತೆಷ್ಟು ಅಂಶಗಳನ್ನ ಕಲಿತಾ ಹಾಗಾಯ್ತು ಈ ಅಧ್ಯಾಯದಿಂದ ಅಂತಂದ್ರೆ, ಒಟ್ಟಾರೆ 8 ಅಂಶಗಳನ್ನ ನಾವು ವಚನ ಸಾಹಿತ್ಯದ ಆಶಯದ ಮೂಲಕ ತಿಳ್ಕೊಂಡ್ವಿ. ಅಂದ್ರೆ 10 ಅಂಕದ ಪ್ರಶ್ನೆಗೆ ನೀವೆಲ್ಲ 95-96% ಅಷ್ಟು ನೀವು ಆಲ್ರೆಡಿ ಪಿಕಪ್ ಮಾಡ್ಕೊಂಡಿದ್ದೀರಾ, ಅಲ್ಲಿವರೆಗೂ ನೀವು ಓದ್ಕೊಂಡು ಬಂದಿದ್ದೀರಾ ಅಂತ ನನಗೆ ತಿಳಿತಾ ಹೋಗ್ತೀನಿ. ಹಾಗಾಗಿ ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ, ನಿಮ್ಮ ಒಂದು ಪರೀಕ್ಷೆಗೆ ಬಂದೇ ಬರುವ ಒಂದು ಪ್ರಶ್ನೆ. ಹಾಗಾಗಿ ಇದನ್ನ ನೀವು ಹೇಗೆ ಬರಿಬೇಕು ಅಂತಂದು ನಾನು ಹೇಳ್ತಾ ಹೋಗ್ತೇನೆ. ಫಸ್ಟಿಗೆ ಪೀಠಿಕೆಯ ರೂಪದಲ್ಲಿ ಬರಿಬೇಕಾಗ್ತದೆ. ತದನಂತರ ಈ ಅಂಶಗಳನ್ನ ಚಿತ್ರಿಸಬೇಕು. ಅಂಶಗಳನ್ನ ಚಿತ್ರಿಸಿದ ನಂತರ ಒಂದೊಂದೇ ಅಂಶಗಳನ್ನ ತೆಗೆದುಕೊಂಡು ನೀವೇನ್ ಮಾಡಬೇಕಾಗ್ತದೆ, ಅದರ ತಕ್ಕ ಒಂದು ವಿವರಣೆಯನ್ನ ನೀಡಬೇಕಾಗ್ತದೆ. ಹಾಗಾಗಿ ಯಾವಾಗ ಸರಿಯಾದ ಅಂಶಗಳನ್ನ ನಾವು ಉತ್ತರ ಪತ್ರಿಕೆಯಲ್ಲಿ ಬರಿತೀವೋ ಆಗ ಉತ್ತಮವಾದ ಅಂಕಗಳು ಕೂಡ ನಮಗೆ ಇಲ್ಲಿ ಲಭಿಸ್ತಾ ಹೋಗ್ತವೆ. ಹಾಗಾಗಿ ಇನ್ನ 2 ಯಾವುದು 9 ಮತ್ತು 10ನೇ ಅಂಶವನ್ನ ನಾನೇನ್ ಮಾಡ್ತೇನೆ, ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ತರಗತಿಯಲ್ಲಿ ಇವೆರಡು ಅಂಶಗಳ ಬಗ್ಗೆ ಅಧ್ಯಯನವನ್ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲಿವರೆಗೂ ನೀವು ಓದ್ಕೊಳ್ಬೇಕು ಅಂತಂದ್ರೆ ಸರಿಸುಮಾರು 8 ಅಂಶಗಳವರೆಗೂ ನೀವೆಲ್ಲ ಈ ಒಂದು ಅಂಶಗಳನ್ನ ನೀವೇನ್ ಮಾಡಬೇಕು, ಮನಗಾಣಬೇಕು. ಈ ಒಂದು ವಚನ ಸಾಹಿತ್ಯದ ಆಶಯ ಅಂದ ತಕ್ಷಣನೇ ನಿಮ್ಮ ಒಂದು ತಲೆಯಲ್ಲಿ ಓಡ್ತಿರ್ಬೇಕು ಯಾವ ಅಂಶಗಳಿದೆ ಅನ್ನುವ ಒಂದು ಪರಿಕಲ್ಪನೆಯನ್ನ ಹೇಗೆ ಶರಣರು ವಚನ ಸಾಹಿತ್ಯದ ಆಶಯದಲ್ಲಿ ತಮ್ಮ ಪರಿಕಲ್ಪನೆಯನ್ನ ಕಟ್ಟಿಕೊಟ್ರೋ ಅದೇ ಮಾದರಿಯಲ್ಲಿ ಕೂಡ ನಾವು ಪ್ರಶ್ನೆಯ ಒಂದು ಉತ್ತರ ಪರೀಕ್ಷೆಗೆ ಸಿದ್ಧರಾಗಬೇಕಲ್ವೇ. ಹಾಗಾಗಿ ಆ ಒಂದು 10 ಅಂಶಗಳನ್ನ ನೀವೇನ್ ಮಾಡ್ಬೇಕು, ಕ್ರೋಢೀಕರಿಸಿ ಅವುಗಳನ್ನ ಅರ್ಥ ಮಾಡಿಕೊಂಡು ಬರವಣಿಗೆಗೆ ಸಿದ್ಧರಾಗಬೇಕು. ಹಾಗಾಗಿ ಈ ಒಂದು ವಚನ ಸಾಹಿತ್ಯದ ಭಾಗದಲ್ಲಿ ನಾವು ಇಷ್ಟು ಅಂಶಗಳನ್ನ ಕಲಿತ್ವಿ. ಇನ್ನ 2 ಅಂಶಗಳನ್ನ ನಾನೇನ್ ಮಾಡ್ತೀನಿ, ಮುಂದಿನ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ 8 ಅಂಶಗಳನ್ನ ನೀವು ಬರ್ಕೊಳ್ರಿ. ಬೋರ್ಡ್ ಮೇಲೆ ಬರ್ದಿದ್ದೀನಿ, ಅವನ್ನೆಲ್ಲ ಬರ್ಕೊಂಡು ಅಲ್ಲಿ ನೀವು ಅರ್ಥವನ್ನ ಹೇಳಿದ್ದೀನಿ, ವಿವರಣೆಯನ್ನ ನೀಡಿದ್ದೀನಿ. ಹಾಗಾಗಿ ಆ ವಿವರಣೆಯನ್ನು ಕೂಡ ನೀವು ಅದನ್ನ ಒಂದೊಂದು ಅಂಶದ ಕೆಳಗಡೆ ಬರಿತಾ ಹೋಗ್ಬೇಕು.